ನಡುಗುವ ಚಳಿಯಿಂದ ಇನ್ನ ನಾವು ಬಿಸಿಲಿನ ಕಡೆ ಮುಖ ಮಾಡಿ, ಪ್ರಕೃತಿಯಲ್ಲಿ ಸಂಕ್ರಾಂತಿ ಇದೆ, ನಮ್ಮ ಜೀವನದಲ್ಲಿ ಕೂಡ ಸಂಕ್ರಾಂತಿ ಇದೆ, ಎಲ್ಲ ಕಡೆ ಹಬ್ಬದ ವಾತಾವರಣ ಇದ್ದಾಗ ಈ ಒಂದು ಹಬ್ಬದ ವಾತಾವರಣದಲ್ಲಿ ಸಮಾಜವನ್ನ ಮರೆಯಬಾರದು ಅನ್ನೋ ಕಾರಣಕ್ಕಾಗಿ ಬಹುಶಃ ಡಿಸೆಂಬರ್ ತಿಂಗಳಿಂದ ಪ್ರಾರಂಭ ಮಾಡಿಕೊಂಡು ಮಾರ್ಚ್ ತಿಂಗಳವರೆಗೂ ಬಾಲ್ಯ ವಿವಾಹ ಮುಕ್ತ ಭಾರತವನ್ನಾಗಿ ಮಾಡಲಿಕ್ಕೆ ಎಲ್ಲಾ ಕಾನೂನು ಸೇವಾ ಪ್ರಾಧಿಕಾರಗಳು, ಎಲ್ಲಾ ಕಾನೂನು ಸೇವಾ ಸಮಿತಿಗಳು ತಾಲೂಕು ಮಟ್ಟದಲ್ಲಿಯೂ ಕೂಡ ಬಾಲ್ಯ ವಿವಾಹ ಮುಕ್ತ ಭಾರತಕ್ಕಾಗಿ ಕಾನೂನು ಅರಿವು ಕಾರ್ಯಕ್ರಮವನ್ನ ಮಾಡಬೇಕು ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಜಾರಿಗೆ ಬಂದು ಬಹಳ ವರ್ಷ ಆಯ್ತು. ಈ ಬಹಳ ವರ್ಷ ಆದ್ರೂ ಕೂಡ ನಮ್ಮಲ್ಲಿ ಬಾಲ್ಯ ವಿವಾಹ ನಿಜಕ್ಕೂ ಸಮಾಜದಲ್ಲಿ ಕಡಿವಾಣ ಆಗಿದೆಯಾ ಅಂತ ನೋಡಿದಾಗ ಅದರ ಉತ್ತರ ನಕಾರಾತ್ಮಕವಾಗಿದೆ. ಇದಕ್ಕೆ ಉದಾಹರಣೆ ಅಂತ ನಾನು ಕೊಡಬೇಕು ಅಂತಾದ್ರೆ, ನಾನು ಬೇರೆ ಯಾವ ರಾಜ್ಯಕ್ಕೂ ಹೋಗಲ್ಲ, ಬೇರೆ ಜಿಲ್ಲೆಗೆ ಹೋಗಲ್ಲ, ನಮ್ಮ ಜಿಲ್ಲೆ ಉದಾಹರಣೆ ಕೊಡಬೇಕು ಅಂತ ಆದ್ರೆ, ಏಪ್ರಿಲ್ 2024ರಿಂದ ಮಾರ್ಚ್ 2025ರವರೆಗೆ ನಮ್ಮ ಜಿಲ್ಲೆಯಲ್ಲಿ 79 ಬಾಲ್ಯ ವಿವಾಹಗಳು ನಡೆದು ಪ್ರಕರಣಗಳು ದಾಖಲಾಗಿದೆ. ಇದು ವಿಪರ್ಯಾಸ, ದುರಂತ. ಸರಿ ಆಯ್ತು, 2024-25 ಆಯ್ತು. 2025 ಏಪ್ರಿಲ್ನಿಂದ 2025 ನವೆಂಬರ್ವರೆಗೂ ನಮ್ಮ ಜಿಲ್ಲೆ ಪ್ರಗತಿ ಹೊಂದಿದೆಯಾ ಅಂತ ನೋಡಿದ್ರೆ, ಈ ಅವಧಿಯಲ್ಲಿ ನಮ್ಮ ಜಿಲ್ಲೆಯಲ್ಲಿ 49 ಬಾಲ್ಯ ವಿವಾಹ ಜರುಗಿ ಪ್ರಕರಣಗಳು ದಾಖಲಾಗಿದ್ದಾವೆ. ಇದು ಕೇವಲ ಬಾಲ್ಯ ವಿವಾಹಕ್ಕೆ ಸಂಬಂಧಪಟ್ಟ ಅಂಕಿಅಂಶ. ಇನ್ನು ನಾವು ಪೋಕ್ಸೋ ಕಾಯ್ದೆ ತಗೊಂಡ್ರೆ, ಯಾಕಂದ್ರೆ ಬಾಲ್ಯ ವಿವಾಹ ಮೊದಲನೇ ಮೆಟ್ಲಾದ್ರೆ ಪೋಕ್ಸೋ 2ನೇ ಮೆಟ್ಲು. ಕೆಲವೊಂದು ಪ್ರಕರಣದಲ್ಲಿ ಈ ಹದಿಹರೆಯದ ಮಕ್ಕಳು ತಾವು ಇನ್ನೊಬ್ಬರನ್ನ ಪ್ರೀತಿ ಮಾಡ್ತಾ ಇದ್ದೀವಿ ಅನ್ನೋ ತಪ್ಪು ಕಲ್ಪನೆಯಲ್ಲಿ ಮನೆಯಿಂದ ಹೇಳ್ದೆ ಕೇಳದೆ ಮನೆ ಬಿಟ್ಟು ಹೋಗಿ ಎಷ್ಟೋ ದಿನಗಳ ನಂತರ ಮನೆಗೆ ಬಂದು, ಆ ನಂತರ ಆ ಬಾಲಕಿ ಗರ್ಭಧಾರಣೆ ಆದಾಗ ಕುಟುಂಬದವರು ನಮ್ಮ ಮರ್ಯಾದೆಯನ್ನು ನಾವು ಮುಚ್ಕೊಳ್ಬೇಕು, ಅದಕ್ಕೆ ಒಂದೇ ಒಂದು ವೇದಿಕೆ ಅಂದ್ರೆ ಮದುವೆ ಮಾಡೋದು ಅಂತ ಹೇಳಿ ಆ ಕಾರಣಕ್ಕೂ ಕೂಡ ಬಾಲ್ಯ ವಿವಾಹವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಬಾಲ್ಯ ವಿವಾಹ ಮತ್ತು ಪೋಕ್ಸೋ ಇವು ಎರಡು ಅಪರಾಧಗಳು ನಮ್ಮ ಸಮಾಜದಲ್ಲಿ ಒಟ್ಟೊಟ್ಟಿಗೆ ನಡೆಯುವಂತಹ ಒಂದು ಪ್ರಕ್ರಿಯೆ. ಬಾಲ್ಯ ವಿವಾಹ, ನಾನೀಗ ತಮಗೆ ಹೇಳಿರುವಂತಹ ಅಂಕಿಅಂಶ ನೋಡಿದ್ರೆ, ಪೋಕ್ಸೋ ಪ್ರಕರಣಗಳಿಗೆ ಹೋಲಿಸಿದ್ರೆ ಇದು ಬರೀ 1/3 ಭಾಗ ಮಾತ್ರ. ಅಂದ್ರೆ ಪೋಕ್ಸೋ ಪ್ರಕರಣಗಳು ನಮ್ಮ ಜಿಲ್ಲೆಯಲ್ಲಿ ಸರಿಸುಮಾರು 150ರಿಂದ 200 ಪ್ರಕರಣಗಳು ಪ್ರತಿ ವರ್ಷ ಆಗ್ತಾ ಇದ್ದಾವೆ. ಇದರಲ್ಲಿ ಬಹಳಷ್ಟು ಸಮ್ಮತಿ ಕೊಟ್ಟು ಈ ವಿದ್ಯಾರ್ಥಿನಿಯರು ತಾವು ಪ್ರೀತಿ ಮಾಡ್ತಿರೋ ತಪ್ಪು ಕಲ್ಪನೆಯಲ್ಲಿ ಹೋಗುವಂತಹ ಪ್ರಕರಣಗಳು ಜಾಸ್ತಿ ಇದ್ದಾವೆ. ಇದಕ್ಕೆ ಕಾರಣ ಏನು, ಸಮಾಜದಲ್ಲಿರುವಂತ ನಾವೆಲ್ಲರೂ ಯೋಚನೆ ಮಾಡಬೇಕಾಗಿದೆ. ಮತ್ತು ಅಂತ ಪ್ರಕರಣವಾದಾಗ ಅದು ಬಾಲ್ಯ ವಿವಾಹಕ್ಕೆ ತಿರುಗುವಂತ ಒಂದು ಘಟನೆ ನಮ್ಮಲ್ಲಿ ಆಗ್ತಾ ಇದೆ. ಇದಕ್ಕೆ ಕಡಿವಾಣ ಹಾಕಬೇಕಾಗಿದೆ. ಇದು ಬರೀ ನಮ್ಮ ಸಮಾಜದ, ನಮ್ಮ ಜಿಲ್ಲೆಯ ವಿಚಾರ ಅಷ್ಟೇ ಅಲ್ಲ, ರಾಷ್ಟ್ರವ್ಯಾಪಿ ಚಿಂತನೆ ಕೂಡ ಆಗಿದೆ. ಹಾಗಾಗಿ ನಮ್ಮ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಇಂಥ ಒಂದು ಕಾರ್ಯಕ್ರಮವನ್ನು ಮಾಡಬೇಕು, ಅಭಿಯಾನವನ್ನೇ ಮಾಡಬೇಕು ಅಂತ ಹೇಳಿ 100 ದಿನಗಳ ಅಭಿಯಾನವನ್ನ ಹಮ್ಮಿಕೊಂಡ ಅಂಗವಾಗಿ ನಾನು ನಮ್ಮ ಮಹಾನಗರ ಪಾಲಿಕೆಯಿಂದ, ಯಾಕೆಂದ್ರೆ ನಮ್ಮ ನಗರದಲ್ಲಿ ಅಂದ್ರೆ ನಗರ ಸ್ಥಳೀಯ ಪ್ರದೇಶದಲ್ಲಿ ಇಂತಹ ಪ್ರಕರಣಗಳ ಬಗ್ಗೆ ಸಾಮಾನ್ಯವಾಗಿ ನಾವು ಕಡೆಗಾಣಿಸ್ಬಿಡ್ತೀವಿ. ಬಾಲ್ಯ ವಿವಾಹ ಎಲ್ಲೋ ಹಳ್ಳಿಯಲ್ಲಿ ಆಗ್ತಿರ್ಬೇಕು, ಎಲ್ಲೋ ಯಾರು ಗೊತ್ತಿಲ್ದಿರೋ ವಿಷಯದಲ್ಲಿ ಆಗ್ತಿರ್ಬೇಕು ಅಂತ ಹೇಳಿ. ಆದ್ರೆ ನಮ್ಮಲ್ಲಿ ಪೋಕ್ಸೋ ಪ್ರಕರಣಗಳ ಜೊತೆಗೆ ಬಾಲ್ಯ ವಿವಾಹಗಳು ಆಗ್ತಾ ಇರೋದು ಇದು ತುಂಬಾ ದುರಂತದ ಸಂಗತಿ. ಹಾಗಾಗಿ ಇದಕ್ಕೆ ನಾವು ಕೈ ಜೋಡಿಸಿ ಕೆಲಸ ಮಾಡಬೇಕು ಅನ್ನುವಂತ ಒಂದು ಸಭೆಯನ್ನ ಮಾಡಿದಾಗ ತುಂಬಾ ಕ್ರಿಯಾಶೀಲತೆಯಿಂದ, ಇದು ನಮ್ಮ ಮನೆಯ ಕೆಲಸ, ಇದು ಸಮಾಜದ ಕೆಲಸ ಅಷ್ಟೇ ಅಲ್ಲ, ಇದು ನಮ್ಮ ಮನೆಯ ಕೆಲಸ, ನಮ್ಮ ಮನೆಯನ್ನು ನಾವು ಸ್ವಚ್ಛ ಇಟ್ಕೊಂಡ್ರೆ ಇನ್ನೊಬ್ಬರಿಗೆ ನಾವು ಬುದ್ಧಿವಾದವನ್ನು ಹೇಳಬಹುದು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ತುಂಬಾ ಚೆನ್ನಾಗಿ ಪ್ರತಿದಿನ ಎಲ್ಲೆಲ್ಲಿ ಯಾವ ರೀತಿ ಏನೇನು ಕಾರ್ಯಕ್ರಮಗಳಾಗಬೇಕು ಅಂತ ಹೇಳಿ ನಮ್ಮ ಆಯುಕ್ತರಾದ ಮಾನ್ಯ ಮಾಯನಗೌಡ ಸರ್ ಅವರು ಮತ್ತು ಅವರ ಮಾರ್ಗದರ್ಶನದಲ್ಲಿ ಅನುಪಮಾ ಭಟ್ ಮೇಡಮ್ ರವರು ಒಂದು ಒಳ್ಳೆಯ ಕ್ರಿಯಾ ಯೋಜನೆಯನ್ನ ಹಮ್ಮಿಕೊಂಡಿದ್ದಾರೆ. ಅದರ ಚಾಲನೆ ಅಂಗವಾಗಿ ಇವತ್ತು ನಾವೆಲ್ಲಿ ಸೇರಿದ್ದೀವಿ. ಇದಕ್ಕೆ ಬಹಳಷ್ಟು ಇವತ್ತಿನ ಕಾರ್ಯಕ್ರಮಗಳಿದ್ದಾವೆ. ಅದಕ್ಕೆ ನಾನು ಅವರಿಗೆ ಅಭಿನಂದನೆಗಳನ್ನ ಮತ್ತು ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ. ಬೇರೆ ರಾಜ್ಯಗಳಿಗೆ ನಾವು ಈ ಬಾಲ್ಯ ವಿವಾಹ ಕಾಯ್ದೆಯನ್ನ ನಾವು ವ್ಯತ್ಯಾಸ ಏನು ನಮ್ಮ ರಾಜ್ಯದಲ್ಲಿ ಅಂತ ನೋಡ್ಕೊಂಡ್ರೆ, ಸಾಮಾನ್ಯವಾಗಿ ಈ ಬಾಲ್ಯ ವಿವಾಹ ಕಾಯ್ದೆ ಅಡಿಯಲ್ಲಿ 2 ವರ್ಷದವರೆಗೂ ಜೈಲು ಶಿಕ್ಷೆ ಆಗ್ಬೇಕು ಮತ್ತು 1 ವರ್ಷ ದಂಡ ವಿಧಿಸಬೇಕು ಅಂತ ಇದೆ. ಆದ್ರೆ 2017ರಲ್ಲಿ ನಮ್ಮ ರಾಜ್ಯದಲ್ಲಿ ಈ ಕಾಯ್ದೆಗೆ ತಿದ್ದುಪಡಿ ತಂದ್ರು. ಏನ್ ತಿದ್ದುಪಡಿ ಅಂತ ಹೇಳಿದ್ರೆ, ಬಾಲ್ಯ ವಿವಾಹ ನಡೆದಾಗ 2 ವರ್ಷದವರೆಗೂ ಜೈಲು ಶಿಕ್ಷೆ ಅಂತ ಬೇಡ, ಕನಿಷ್ಠ 1 ವರ್ಷ ಜೈಲು ಶಿಕ್ಷೆ ಕೊಡ್ಲೇಬೇಕು ಮತ್ತು 1 ಲಕ್ಷ ದಂಡ ಕಟ್ಟಬೇಕು ಅಂತ ನಮ್ಮಲ್ಲಿ ಬದಲಾವಣೆ ಮಾಡಿದ್ದಾರೆ. ಇದು ತಿದ್ದುಪಡಿ. ಅಂದ್ರೆ ಯಾವುದೇ ವ್ಯಕ್ತಿ ಬಾಲ್ಯ ವಿವಾಹ ಪ್ರಸಂಗದಲ್ಲಿ ಇದ್ದಾರೆ ಅಂತ ಅಂದ್ರೆ ಅವರಿಗೆ ಕನಿಷ್ಠ 1 ವರ್ಷ ಜೈಲು ಶಿಕ್ಷೆ. ಅಲ್ಲಿ ನ್ಯಾಯಾಲಯಕ್ಕೂ ಕೂಡ ಯಾವುದೇ ವಿವೇಚನೆಯನ್ನು ಕೊಟ್ಟಿಲ್ಲ. ನಮ್ಮ ಒಂದು ರಾಜ್ಯದಲ್ಲಿ ಇರ್ತಕ್ಕಂಥ ಕಾನೂನಿನ ಬದಲಾವಣೆ ಸೂಕ್ಷ್ಮವಾಗಿ ಹೇಳ್ಬೇಕು ಅಂದ್ರೆ, ಯಾವುದೇ ಒಂದು ಬಾಲ್ಯ ವಿವಾಹ ನಡೆದಿದೆ ಅಂತ ಆದ್ರೆ ಅದಕ್ಕೆ ಸಂಬಂಧಪಟ್ಟ ಆರೋಪಿ ಸ್ಥಾನದಲ್ಲಿ ಇರ್ತಕ್ಕಂಥ ವ್ಯಕ್ತಿಗೆ ಕನಿಷ್ಠ 1 ವರ್ಷ ಜೈಲು ಶಿಕ್ಷೆ, ಗರಿಷ್ಠ 2 ವರ್ಷ ಜೈಲು ಶಿಕ್ಷೆ.
ಮತ್ತು 1 ಲಕ್ಷದವರೆಗೂ ಕೂಡ ದಂಡವನ್ನು ವಿಧಿಸಬೇಕು ಅಂತ ಹೇಳಿ ನ್ಯಾಯಾಲಯಕ್ಕೆ ಈ ಒಂದು ಕಾನೂನು ಹೇಳ್ತದೆ. ಸರಿ, ಆರೋಪಿ ಸ್ಥಾನದಲ್ಲಿ ಯಾರು ನಿಲ್ತಾರೆ ಅನ್ನುವಂಥ ಪ್ರಶ್ನೆ ನಾವೆಲ್ಲ ಉತ್ತರ ಕಂಡುಕೊಳ್ಬೇಕು. ಯಾಕೆಂದ್ರೆ ಸಾಮಾನ್ಯವಾಗಿ ನಾವು ಹೇಳೋದು ಮದುವೆ ಮಾಡುವಂತ ಹುಡುಗ ಮತ್ತು ಹುಡುಗಿಯ ತಂದೆ ತಾಯಿಯರು ಆರೋಪಿ ಸ್ಥಾನದಲ್ಲಿ ನಿಲ್ಬಹುದು, ಯಾಕಂದ್ರೆ ಮಕ್ಕಳಿಗೇನು ಗೊತ್ತಾಗಲ್ಲ, ಹಾಗಾಗಿ ಅವ್ರು ಕರ್ಕೊಂಡು ಬಂದು ವಿವಾಹ ಮಾಡ್ತಿದ್ದಾರೆ, ಅವರು ಆರೋಪಿ ಸ್ಥಾನದಲ್ಲಿ ನಿಲ್ತಾರೆ ಅಂತ ಹೇಳಿ. ಇದು ತುಂಬಾ ದೊಡ್ಡ ತಪ್ಪು ಕಲ್ಪನೆ. ಯಾಕೆಂದ್ರೆ ಈ ಬಾಲ್ಯ ವಿವಾಹ ಅನ್ನುವಂಥದ್ದು ನಮ್ಮ ಸಮಾಜದಿಂದ ಯಾವ ರೀತಿ ಹೋಗ್ತಾ ಇಲ್ವೋ ಆ ಕಾರಣಕ್ಕಾಗಿ ಆರೋಪಿ ಸ್ಥಾನದಲ್ಲಿ ಇದಕ್ಕೆ ಯಾರೇ ಸಹಕಾರ ಕೊಟ್ಟರು ಕೂಡ ಅವ್ರನ್ನ ಅಲ್ಲಿ ನಿಲ್ಲಿಸಬೇಕು ಅಂತ ಕಾನೂನು ಹೇಳ್ತದೆ. ಯಾರು? ಹುಡುಗ ಮತ್ತು ಹುಡುಗಿ ಮದುವೆ ಆಗ್ತಾ ಇದ್ರೆ ಅವರ ಪೋಷಕರು, ಅದರ ಮಾತುಕತೆಯಲ್ಲಿ ಪಾಲ್ಗೊಂಡ ಸೋದರ ಮಾವ, ಸೋದರತ್ತೆ, ಬೇರೆ ಹೆಂಡತಿಯ ತವರು ಮನೆ ಕಡೆಯವರು, ಅವರು ಆರೋಪಿ ಸ್ಥಾನದಲ್ಲಿ ನಿಲ್ತಾರೆ. ಈ ವಿವಾಹ ಮಾಡ್ಲಿಕ್ಕೆ ಚೌಲ್ಟ್ರಿ ಕೊಡ್ತಾರೆ, ಸ್ಥಳವನ್ನ ಕೊಡ್ತಾರೆ, ಕೆಲವರು ಮನೆಯನ್ನ ಕೊಡ್ತಾರೆ ಅಥವಾ ಸಭಾಭವನವನ್ನ ಕೊಡ್ತಾರೆ. ಸಭಾಭವನವನ್ನ ಕೊಟ್ಟವರು ಸಭಾಭವನಕ್ಕೆ ಹೋಗಿ ಆ ಬಾಲ್ಯ ವಿವಾಹ ಕಾರ್ಯಕ್ರಮಕ್ಕೆ ಅಡಿಗೆಯನ್ನ ಮಾಡಿದವರು, ಮಾಡಿದ ಅಡಿಗೆಯನ್ನ ಬಂದವರಿಗೆ ಬಡಿಸಿದವರು, ಅಡಿಗೆ ತುಂಬಾ ರುಚಿಯಾಗಿದೆ ಅಂತ ಹೇಳಿ ಊಟ ಮಾಡ್ಲಿಕ್ಕೆ ಬಂದವರು. ನೋಡಿ, ಅಂದ್ರೆ ಯಾಕೆ ನಮ್ಮಲ್ಲಿ ಒಂದು ತತ್ವ ಇದೆ, ಸಮಾಜ ಹೇಗಿದೆ ಅಂತ ನೋಡ್ಬೇಕು ಅಂತ ಅಲ್ಲಿ ಕಾನೂನು ನೋಡ್ಬೇಕು ಅಂತ. ನಾವು ಕಾನೂನು ನೋಡ್ಬಿಟ್ರೆ ಅಲ್ಲಿ ಸಮಾಜದಲ್ಲಿ ಏನ್ ತೊಂದರೆ ಇದೆ ಅಂತ ಗೊತ್ತಾಗುತ್ತೆ ಅಂತ. ಈ ಮಾತಿಗೆ ಪೂರಕವಾಗಿ ನಾವು ಈ ಕಾಯ್ದೆ ನೋಡ್ಕೊಂಡ್ಬಿಟ್ರೆ ಎಷ್ಟು ತೀಕ್ಷ್ಣವಾಗಿ ಈ ಕಾಯ್ದೆ ಇದೆ ಅಂತ. ಅದಕ್ಕಾಗಿ ನಾನು ಹೇಳ್ತಾ ಇರೋದು, ಈ ಅಭಿಯಾನದಲ್ಲಿ ಎಲ್ಲ ಕಡೆಗೆ ಹೋದಾಗ ತಮಗೆ ಯಾರಾದ್ರೂ ವೆಡ್ಡಿಂಗ್ ಕಾರ್ಡ್ ಕೊಡ್ಲಿಕ್ಕೆ ಬಂದಾಗ ತಾವು ಬಹುಶಃ ವಧುವರರ ಆಧಾರ್ ಕಾರ್ಡ್ ಕೇಳಿದ್ರೆ ತಪ್ಪಲ್ಲ ಅಂತ. ಯಾಕಂದ್ರೆ ಮದುವೆ ಇದೆ ಊಟಕ್ಕೆ ಬನ್ನಿ ಅಂತ ಹೇಳಿದ್ರೆ ಗೊತ್ತಿದ್ದೋ ಗೊತ್ತಿಲ್ದೋ, ಈಗ ನಾವು ಬೆಳವಣಿಗೆಯನ್ನ ದೈಹಿಕವಾಗಿ ನೋಡಿ ಗುರ್ತು ಮಾಡ್ಲಿಕ್ಕೆ ಆಗಲ್ಲ. ಹುಡುಗ ಹುಡುಗಿ ನೋಡ್ಲಿಕ್ಕೆ 20 ವರ್ಷದವರು 21, 22 ತರ ಕಾಣ್ತಾರೆ. ಆದ್ರೆ ಅವರ ಡೇಟ್ ಆಫ್ ಬರ್ತ್ ನೋಡಿದ್ರೆ ಈ 17 ವರ್ಷ 6 ತಿಂಗಳು, 17 ವರ್ಷ 9 ತಿಂಗಳು ಆಗುವಂತ ಚಾನ್ಸಸ್ ಬಹಳ ಇದ್ದಾರೆ. ಅಂತ ತಪ್ಪು ಕಲ್ಪನೆಯಲ್ಲಿ ಬಹಳಷ್ಟು ಜನ ಪ್ರೀತಿ ಪ್ರೇಮ ಅಂತ ಅನ್ಕೊಂಡು ಪೋಕ್ಸೋ ಅಪರಾಧ ಮಾಡಿದವರು ಜಾಸ್ತಿ ಜನ ಇದ್ದಾರೆ ನಮ್ಮಲ್ಲಿ, ದುರಂತ ಇದು. ಹಾಗಾಗಿ ನಮ್ಮಲ್ಲಿ ನಿರ್ದಿಷ್ಟವಾದ ವಯಸ್ಸನ್ನ ನೋಡ್ಕೊಂಡೇ ಆ ವಿವಾಹಕ್ಕೆ ಹೋಗಿ ಅದರಲ್ಲಿ ಪಾಲ್ಗೊಳ್ಬೇಕಾಗುವಂತ ಪರಿಸ್ಥಿತಿ ನಮ್ಮಲ್ಲಿ ಉದ್ಭವ ಆಗಿದೆ. ಆ ಕಾರಣಕ್ಕಾಗಿ ವಿವಾಹ ಮಾಡುವಂತಹ ಮಕ್ಕಳ ಪೋಷಕರು ಮಾತ್ರ ಅಲ್ಲದೆ ಅವರ ವಯಸ್ಸೇ ಗೊತ್ತಿಲ್ಲದೆ ಆ ವಿವಾಹದಲ್ಲಿ ಭಾಗಿಯಾದ್ರೆ ಅವರು ಕೂಡ ಬಾಲ್ಯ ವಿವಾಹಕ್ಕೆ ಪ್ರಚೋದನೆಯನ್ನ ಕೊಡ್ತಿದ್ದಾರೆ ಅಂತ ಕಾನೂನು ನ್ಯಾಯಾಲಯಕ್ಕೆ ಹೇಳ್ತಾ ಇದೆ. ಹಾಗಾಗಿ ಇಂಥ ತೀಕ್ಷ್ಣವಾದಂತಹ ಕಾನೂನು. ಮತ್ತು ನೋಡಿ, ಇಲ್ಲಿ ಊಟ ಮಾಡ್ಲಿಕ್ಕೆ ಬಂದವರು ಆಯ್ತು, ಅವರಿಗೆ 2 ತಿಂಗಳ ಮಾತ್ರ ಜೈಲು ಶಿಕ್ಷೆ ಕೊಡಿ, ಅವರಿಗೂ ಕನಿಷ್ಠ 1 ವರ್ಷ ಜೈಲು ಶಿಕ್ಷೆ. ಬಹುಶಃ ಅವರು ಅಷ್ಟು ಉಡುಗೊರೆ ಕೂಡ ಕೊಡ್ಲಿಕ್ಕಿಲ್ಲ, ಮದುವೆಗೆ ಹೋದ್ರೆ 1 ಲಕ್ಷ ದಂಡ ಕೋರ್ಟಿಗೆ ಕೊಡ್ಬೇಕು. ಹಾಗಾಗಿ ಇಂಥ ತೀಕ್ಷ್ಣವಾದಂತಹ ಕಾನೂನು ಬಗ್ಗೆ ಬಹಳಷ್ಟು ಜನರಿಗೆ ಅರಿವಿಲ್ಲ. ಬಹುಶಃ ನನಗೆ ಅನ್ನಿಸ್ತದೆ ಇದ್ರ ಬಗ್ಗೆ ಜನರು ಚರ್ಚೆ ಮಾಡಬೇಕು, ಇದ್ರ ಬಗ್ಗೆ ಜನರು ತಿಳ್ಕೊಳ್ಬೇಕು. ಯಾಕೆಂದ್ರೆ ನಮ್ಮಲ್ಲಿ ಕೆಲವು ಪ್ರಸಂಗಗಳಿಗೆ ಹೇಳಿದಾಗ ಅವ್ರ ಮನೆ ವಿಚಾರ ನಮಗೆ ಯಾಕೆ ಬೇಕು ಅಂತ ಸುಮ್ಮನೆ ಇದ್ದು ಈ ಅಪರಾಧಕ್ಕೆ ಒಳಗಾದಂತ ವ್ಯಕ್ತಿಗಳು ಬಹಳ ಜನ ಇದ್ದಾರೆ. ಉದಾಹರಣೆಗೆ ಹೇಳ್ಬೇಕು ಅಂತಾದ್ರೆ, ಒಂದು ಮನೆಯಲ್ಲಿ ಬಾಲ್ಯ ವಿವಾಹ ಆಗ್ತಾ ಇದೆ, ಪಕ್ಕದ ಮನೆಯವರಿಗೆ ಮಾಹಿತಿ ಇದೆ, ಅವ್ರ ಮಾಹಿತಿ ಕೊಡಬಹುದು, ಆದ್ರೆ ನಮಗೆ ಯಾಕೆ ಇವರ ಒಂದು ಸಂಪರ್ಕ, ನಮಗೆ ಯಾಕೆ ಇವ್ರ ವಿಚಾರ, ನಾವು ಕೂಡ ಆ ಕುಟುಂಬದ ರಕ್ಷಣೆ ಮಾಡಬೇಡ ಅಂತ ಹೇಳಿ ಏನೂ ಮಾಹಿತಿ ಕೊಡದೆ ಆ ಬಾಲ್ಯ ವಿವಾಹಕ್ಕೆ ಪ್ರಚೋದನೆ ಕೊಟ್ಟು ಅವರು ಕೂಡ ಅಪರಾಧ ಮಾಡ್ತಾರೆ, ಅವರು ಕೂಡ ಆರೋಪಿ ಸ್ಥಾನದಲ್ಲಿ ನಿಲ್ತಾರೆ. ಮತ್ತು ನಮ್ಮ ಶಾಲೆಯಲ್ಲಿ ಬರುವಂತಹ ಮಕ್ಕಳಿಗೆ ಬಾಲ್ಯ ವಿವಾಹವಾಗಿರುವುದು ಶಿಕ್ಷಕರಿಗೆ ಗೊತ್ತಾದ್ರೆ ಅವರು ವರದಿಯನ್ನು ಮಾಡಬೇಕು. ಆ ಕಾರಣಕ್ಕಾಗಿ ನಮ್ಮಲ್ಲಿ CMPO ಅಂದ್ರೆ ಚೈಲ್ಡ್ ಮ್ಯಾರೇಜ್ ಪ್ರೊಹಿಬಿಷನ್ ಆಫೀಸರ್ ಅಂತ ಹೇಳಿ ನಮ್ಮಲ್ಲಿ ಶಿಕ್ಷಣ ಇಲಾಖೆಯ ಹಲವಾರು ಸ್ತರದ ಹಲವಾರು ಶಿಕ್ಷಕರನ್ನ ನೇಮಕ ಮಾಡಲಾಗಿದೆ. PU ಕಾಲೇಜಿನಲ್ಲಿರ್ತಕ್ಕಂಥ ಎಲ್ಲಾ ಪ್ರಿನ್ಸಿಪಾಲ್ಗಳನ್ನ ಕೂಡ ಈ ಚೈಲ್ಡ್ ಮ್ಯಾರೇಜ್ ಪ್ರೊಹಿಬಿಷನ್ ಆಫೀಸರ್ ಅಂತ ನೇಮಕ ಮಾಡಲಾಗಿದೆ. ಅವರ ಕರ್ತವ್ಯಗಳ ಬಗ್ಗೆ ಮೂಲಭೂತವಾದ ಕಾಯ್ದೆಯಲ್ಲೇ ಹೇಳ್ಬಿಟ್ಟಾರೆ. ಏನು ಅಂತ ಹೇಳಿದ್ರೆ, ಬಾಲ್ಯ ವಿವಾಹ ನಡೀತಾ ಇದೆ ಅಂತ ಗೊತ್ತಾದ್ರೆ ಮೊದಲನ್ನು ತಡಿಬೇಕು ಅನ್ನೋ ಉದ್ದೇಶ. ನಡೆದು ಶಿಕ್ಷೆ ಕೊಡಿಸೋದು 2ನೇ ಭಾಗ, ಆದ್ರೆ ಅದು ನಡೀತಾ ಇದೆ ಅಂತ ಗೊತ್ತಾದ್ರೆ ಅದನ್ನ ಮೊದಲು ತಡಿಬೇಕು. ಚೈಲ್ಡ್ ಮ್ಯಾರೇಜ್ ಪ್ರೊಹಿಬಿಷನ್ ಆಫೀಸರ್, ಚೈಲ್ಡ್ ಮ್ಯಾರೇಜ್ ಪ್ರೊಹಿಬಿಷನ್ ಆಫೀಸರ್ ಅಂತ ನಾಮನಿರ್ದೇಶನ ಮಾಡಿದ ಕೂಡಲೇ ಅವರಿಗಷ್ಟೇ ಅಧಿಕಾರ ಕೊಡ್ಲಿಲ್ಲ, ನಮಗೆಲ್ರಿಗೂ ಜವಾಬ್ದಾರಿ ಕೊಟ್ಟಾರೆ. ಏನು, ಅಂತಹ ಅಧಿಕಾರಿ ಅಂತ ವಿವಾಹವನ್ನ ತಡೆಗಟ್ಟಲಿಕ್ಕೆ ಬಂದಾಗ ಅಲ್ಲಿ ಇರುವಂತಹ ಖಾಸಗಿ ವ್ಯಕ್ತಿಗಳು ಕೂಡ ಅವರಿಗೆ ಸಹಕಾರವನ್ನ ಕೊಡಬೇಕು ಅಂತ ಹೇಳಿ. ಅಂದ್ರೆ ಒಂದು ಅಪರಾಧ ನಡೆದಾಗ ನ್ಯಾಯಾಲಯ ಶಿಕ್ಷೆಯನ್ನ ಕೊಡ್ಲಿಕ್ಕೆ ಸಾಕ್ಷಿ ಮಾತ್ರ ಸಾಕು, ನಮಗೆ ಬೇರೆ ಯಾರು ಬಂದು ನಮಗೆ ಏನು ಪಾತ್ರವನ್ನು ವಹಿಸುವಂತ ಅವಶ್ಯಕತೆ ಇಲ್ಲ. ಆದ್ರೆ ಒಂದು ಅಪರಾಧ ಆಗಬಾರ್ದು ಅಂತ ಆದ್ರೆ, ಒಂದು ದುರ್ಘಟನೆ ಆಗ್ಬಾರ್ದು ಅಂತ ಆದ್ರೆ ಅಲ್ಲಿ ಸಮಾಜ ಒಟ್ಟಾಗಿ ನಿಂತು ಆ ಒಂದು ಅಪರಾಧ ಆಗದೆ ಇರೋ ಹಾಗೆ ನೋಡ್ಬೇಕು ಅನ್ನುವಂತ ಒಂದು ವಿಶೇಷವಾದ ಸೂಚನೆ ಈ ಕಾಯ್ದೆ ನಮಗೆ ಕೊಡ್ತದೆ. ಹಾಗಾಗಿ ನಾನು ಈ ವೇದಿಕೆ ಮೂಲಕ
ಈ ವಿಡಿಯೋನ ವೀಕ್ಷಣೆ ಮಾಡುವಂತಹ ಎಲ್ಲ ವೀಕ್ಷಕರಿಗೂ ಮತ್ತು ಇಲ್ಲಿರುವಂತಹ ಎಲ್ಲರಿಗೂ, ಇಲ್ಲಿ ಬಹಳಷ್ಟು ಮಹಿಳೆಯರಿದ್ದೀರಿ, ಮಹಿಳೆ ಸಮಾಜದ ಬೆನ್ನೆಲುಬು ಅಂತ ಹೇಳ್ತಾರೆ. ಅದು ಸತ್ಯ ಅಂತ ನಾನು ಕಂಡಿದ್ದೀನಿ. ನಮ್ಮ ತಾಯಿಯ ಸ್ವರೂಪದಲ್ಲಿ, ನನ್ನ ಸಹೋದರಿಯ ಸ್ವರೂಪದಲ್ಲಿ, ನನ್ನ ಹೆಂಡತಿಯ ಸ್ವರೂಪದಲ್ಲಿ. ತಾವು ಹೇಳುವಂತಹ ವಿಷಯ ಮನೆಯಲ್ಲಿ ನಾಟುತ್ತೆ, ತಾವು ಹೇಳುವಂತಹ ವಿಷಯ ಸಮಾಜದಲ್ಲಿ ಬೇಗ ಗುರ್ತು ಹಿಡಿತಾರೆ, ಅದನ್ನ ಪಾಲನೆ ಮಾಡುವುದು ಸಾಮಾನ್ಯವಾಗಿ ಆಗ್ತದೆ. ಆದ್ರೆ ತಂದೆ ಹೇಳುವ ಸ್ವಲ್ಪ ನಿಷ್ಠುರ, ಆಮೇಲೆ ನೋಡೋಣ ಅಂತ. ಹಾಗಾಗಿ ಈ ಸಭೆಯಲ್ಲಿ ಬಹಳ ಜನ ಮಹಿಳೆಯರಿದ್ದೀರಿ. ನಾನು ತಮಗೆಲ್ರಿಗೂ ಮನವಿ ಮಾಡೋದೇನಂದ್ರೆ, ಈಗ ನಾನು ತಮಗೇನು ಸಂಕ್ಷಿಪ್ತವಾದ ನೋಟವನ್ನು ಕೊಟ್ಟಿದ್ದೀನಿ, ಅದನ್ನ ತಾವು ಎಲ್ರ ಕಡೆಗೂ ಚರ್ಚೆಯನ್ನು ಮಾಡಿ ಈ ಮಾಹಿತಿಯನ್ನು ವಿನಿಯೋಗ ಮಾಡಿಕೊಳ್ಳಿ. ಗೊತ್ತಿಲ್ಲದೆ ಮಾಹಿತಿ ತಿಳಿದೇ ಒಬ್ಬ ವ್ಯಕ್ತಿ ಬಾಲ್ಯ ವಿವಾಹಕ್ಕೆ ಹೋಗಿ ಅಲ್ಲಿ ಪಾಲ್ಗೊಂಡ್ರೆ ಅವರು ಪ್ರಚೋದನೆ ಕೊಟ್ಟು ಕನಿಷ್ಠ 1 ವರ್ಷ ಜೈಲು ಮತ್ತೆ 1 ಲಕ್ಷ ದಂಡ ಕಟ್ಟುವ ಸ್ಥಿತಿಯಲ್ಲಿ ಬರ್ತಾರೆ. ಇದು ಒಂದು. ಎರಡನೇದ್ದು, ಸಮಾಜದಲ್ಲಿ ಈ ಮಕ್ಕಳಿಗೆ ಅಪ್ರಾಪ್ತ ವಯಸ್ಸಿನಲ್ಲಿ ವಿವಾಹ ಮಾಡಿದ್ರೆ ಮುಂದೆ ಅವರು ದೈಹಿಕವಾಗಿ, ಮಾನಸಿಕವಾಗಿ, ಸಾಮಾಜಿಕವಾಗಿ ಮತ್ತು ಬಹುತೇಕವಾಗಿ ಆರ್ಥಿಕ ರೀತಿಯಲ್ಲಿ ಕೂಡ ತುಂಬಾ ಶೋಷಣೆಗೆ ಒಳಗಾಗ್ತಾರೆ. ಹಾಗಾಗಿ ನಾವು ಕಾನೂನಲ್ಲಿರ್ತಕ್ಕಂತಹ ನಿರ್ದಿಷ್ಟ ವಯಸ್ಸು, ನಮ್ಮ ಪ್ರಾಸ್ತಾವಿಕ ನುಡಿಯಲ್ಲಿ ಮಾನ್ಯ ಆಯುಕ್ತರು ಹೇಳಿದ್ರು, ಒಬ್ಬ ಮಹಿಳೆಗೆ 18 ವರ್ಷ ಪೂರ್ಣವಾಗಿರ್ಬೇಕು, ಒಬ್ಬ ಪುರುಷನಿಗೆ 21 ವರ್ಷ ಪೂರ್ಣವಾಗಿರ್ಬೇಕು. ಆಗ ಮಾತ್ರ ಅವರು ವಿವಾಹ ಮಾಡಲಿಕ್ಕೆ ಯೋಗ್ಯರು, ಆಗ ಮಾತ್ರ ವಿವಾಹ ಮಾಡುವಂತ ಸಂಕಲ್ಪ ಮಾಡಿ ಅವರಿಗೆ ಸಹಕಾರ ಕೊಡಬೇಕು. ಬಿಟ್ರೆ ಇದಕ್ಕೂ ಮುಂಚೆ, ಆ ವಯಸ್ಸಿಗೂ ಮುಂಚೆ ಯಾರಾದ್ರೂ ಮದುವೆ ಮಾಡ್ತೀವಿ ಸಹಕಾರ ಕೊಡಿ ಅಂತ ಹೇಳಿದ್ರೆ ಸಮಾಜ ಒಟ್ಟಾಗಿ ಬಂದು ಅವ್ರನ್ನ ವಿರೋಧಿಸಿದ್ರೆ ಬಹುಶಃ ಈ ಕಾಯ್ದೆ ನಮ್ಮ ಸಮಾಜದಲ್ಲಿ ಬೇರೂರಿ ಇಂಥ ಒಂದು ಅನಿಷ್ಟ ಪದ್ಧತಿ ನಮಗೆ ಯಾವ ರೀತಿ ಸರ್ ಹೇಳಿದ್ರು, ವರದಕ್ಷಿಣೆ ಅಂತ ಆಗಿರ್ಬೋದು, ಸತಿ ಅಂತ ಆಗಿರ್ಬೋದು, ಅಂತವೆಲ್ಲ ಯಾವ ರೀತಿ ಈಗ ಬಹಳಷ್ಟು ಕಣ್ಮರೆ ಆಗಿದೆ. ಈ ಬಾಲ್ಯ ವಿವಾಹ ಅನ್ನುವಂತಹ ಪದ್ಧತಿ ಕೂಡ ಕಣ್ಮರೆ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಹಾಗಾಗಿ ಅದಕ್ಕೆ ತಾವೆಲ್ಲರೂ ಕೂಡ ಕೈ ಜೋಡಿಸಿ ಈ ಕಾನೂನು ಅನುಷ್ಠಾನವನ್ನ ಅರ್ಥಪೂರ್ಣವಾಗಿ ಮಾಡ್ತೀರಿ ಅಂತ ಹೇಳ್ತಾ ಈ ಒಂದು